ನಾನು ಶ್ರೀಶೈಲಕ್ಕೆ ಹೋಗಿದ್ನಲ್ಲ, ಶ್ರೀಶೈಲಲ್ಲಿ ಏನೇನು ತಂದೀನಿ ಅಂತ ನಿಮ್ಗೂ ಶೇರ್ ಮಾಡಿರ್ತೀನಿ. ಆಮೇಲೆ ಲಾಗ್ ಚಾಲು ಮಾಡಿರ್ತೀನಿ ಸ್ನೇಹಿತರೆ. ಇದು ಬೆಳಗ್ಗೆನೇ ವಿಡಿಯೋ ಮಾಡಿದ್ದೆ. ನಿಮಗೆ ವೆಲ್ಕಮ್ ಮಾಡೋದಾಗಲಿಲ್ಲ. ಶ್ರೀಶೈಲ ಮಲ್ಲೆಗೆ ಹೋಗಿ ಏನೇನು ತಂದೀನಿ ಅಂತ ನೋಡ್ಕೊಂಬರ್ರಿ. ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡೋ ಮಾತ್ರ ಮರಿಬೇಡಿ. ಮಲ್ಲಯ್ಯನೆಲ್ಲರೂ ದರ್ಶನ ತಗೋರಿ. ಮಲ್ಲಯ್ಯ ಚೀಲದ ಮ್ಯಾಗೆ ಕಾಣಕತ್ತ ನೋಡಿ ಸ್ನೇಹಿತರೆ. ಇನ್ನು ವಾಸಲೆ ವಿನೋದಮ್ಮ ಹಾಕಿದ್ದು 2,000 ರೂಪಾಯಿ. ನಾ 2,000 ರೂಪಾಯಿ ಓದಿದ್ದೆ ಸ್ನೇಹಿತರೆ. ಅಮ್ಮ ಹಾಕಿದ್ದು ಏನಾಗಿದೆ ಅಂದ್ರೆ ದೇವ್ರ ಇದಕ್ಕೆ ಹಿಂಗೆ ಭಕ್ತರ ಊಟ ಇಟ್ಟಿರ್ತಲ್ಲ, ಅಲ್ಲಿ ಎಲ್ಲೆಲ್ಲಿ 100 ರೂಪಾಯಿ ಹಾಕೋತ ಹೋಗಿದೆ ಅಮ್ಮ ಹಾಕಿದ್ದು. ನಾ 2,000 ರೂಪಾಯಿ ಹೋಗಿದ್ದು ನಾನು ಖರ್ಚಿಯಾಗಿದ್ದು. ಈ ಸಲ ಏನಿಲ್ಲ ನೋಡಿ, ಎಲ್ಲಿ 1 ರೂಪಾಯಿ ಹಾಕಿಲ್ಲ ಸ್ನೇಹಿತರೆ. ಎಲ್ಲಿ 1 ರೂಪಾಯಿ ಹಾಕಿಲ್ಲ, ಎಲ್ಲಿ 1 ರೂಪಾಯಿ ಕೊಟ್ಟಿಲ್ಲ. ನಮ್ಮ ಖರ್ಚಿಗೆ 6,000 ರೂಪಾಯಿ ಆಗೈತಿ. ವಾಸಲೆ 4,000 ರೂಪಾಯಿದಾಗ ಬಂದಿದ್ದೆ. ಮತ್ತು ದೇವರಿಗೆ 150 ಹಾಕೋತ ಹೋಗಿದ್ದೆ. ಮತ್ತು ಅಲ್ಲಿ ಶ್ರೀಶೈಲ ಮಲ್ಲಯ್ಯ ಗುಂಡಿಗೆ 200 ರೂಪಾಯಿ ಹಾಕಿದ್ದೆ ಅಮ್ಮನ ಹೆಸರಲ್ಲೇ, ವಿನೋದಮ್ಮನ ಹೆಸರಲ್ಲೇ. ಈ ಸಲ ನನ್ನ ಹೆಸರಲ್ಲೇ 100 ರೂಪಾಯಿ ಹಾಕಿ ನೋಡಿ ಸ್ನೇಹಿತರೆ. ಒಳಗೆ ಗರ್ಭಗುಡಿಯಾಗ ಅಮ್ಮ ಕೊಟ್ಟಿದ್ರಲ್ಲ, ಹಂಗಾಗಿ ಹಾಕಿದ್ದೆ ವಾದ ವರ್ಷ. ಬರೀ ವಾದ ವರ್ಷಿಗೆ ಈ ವರ್ಷಿಗೆ ಎಷ್ಟು ಫರಕ್ ಆಗೈತೆ ನೋಡಿ. ಕಂಡಪಟ್ಟೆ ಸಿಕ್ಕಾಪಟ್ಟೆ ಫರಕ ಸ್ನೇಹಿತರೆ. ತೋರಿಸ್ತೀನಿ ಏನು ತೊಗೊಂಬಂದಿನಿ ಅಂತೇಳಿ. ಇದು ನೋಡಿ ಸ್ನೇಹಿತರೆ, ಬೋರಮ್ಮಕ್ಕೆ ಕಳ್ಸೋದು ಸಟ್ಟ ತಂದಿ ನೋಡಿ, ಬೋರಮ್ಮಿಗೆಲ್ಲ ಕಳ್ಸೋಕೆ. ಮತ್ತು ಇದು ಮಲ್ಲಿಕಾರ್ಜುನ ಲಡ್ಡು ರೀ. ಹೆಂಗಾಗೈತೆ ನೋಡಿ, ಬೆಕ್ಕ ಚಿಲ್ಲನ ಹರಿದೈತೆ ನೋಡಿ. ಇಲ್ಲಿ ಇಟ್ಟಿದ್ನೆಲ್ಲ ಚೀಲ ಹಾಕಿಟ್ನ ಅದೇ ಮಾಡ್ತದೆ ನಾ ಮಾಡೀನಿ ರೀ. ಆದ್ರೆ ಹರಿಯಾಕೆ ಟ್ರೈ ಮಾಡೈತಿ, ಚೀಲ ಹರಿಯಾಕೆ ಬಂದಿಲ್ಲ ರೀ ಬೆಕ್ಕಿಗೆ. ನೋಡಿ ಇಲ್ಲಿ ಕಾಣ್ತಿರ್ಬೇಕು ನಿಮ್ಗೆ. ಈಗ ಇಷ್ಟು ಹರಿದು ಹಾಳೆ ಹರಿದೈತೆ ನೋಡಿ. ಇವು ಏನೈತೆ ಏನೋ ಒಂದು ಅಲ್ಲೇನೋ ತಿನ್ನಕ್ಕೆ ತೊಗೊಂಡು ನಿಮ್ಮ ಮಕ್ಕಳಿಗೆ. ಇದೇನೈತೆ ಬಿಸ್ಕಿಟ್ ನೋಡಿ. ಒಂದು ಪ್ಯಾಕೆಟ್ ಬಿಸ್ಕಿಟ್ ತೊಗೊಂಡಲ್ಲಿ ಒಂದು 6 ತಿಂದೀನಿ, ಇನ್ನೊಂದು 6 ಅದ ನೋಡಿ. ಅದ್ರಾಗ 20 ರೂಪಾಯಿ ಇಟ್ಟಿನಿ. ಅದ್ರಾಗ ಹೊಳ್ಳಿ ಮಲ್ಲಿಕಾರ್ಜುನ ಅಮೌಂಟ್ ತೊಗೊಂಬಂದು ನೋಡಿ ಮನೆಗೆ. 1 ರೂಪಾಯಿದಲ್ಲಿ ಇದೆ 20 ರೂಪಾಯಿ ಆಯ್ತು ನೋಡಿ. 1 ರೂಪಾಯಿ ಇಲ್ಲಾರ ಬಂದೆ, 1 ರೂಪಾಯಿ ಇಲ್ಲಾರ ಬಂದೆ ಅಂತ ಇತ್ತು. ನಾ ಅಲ್ಲೇ ರೊಕ್ಕ ಇಸ್ಕೊಂಡೇನ್ರಿ ಒಬ್ರ ಕಡೆ. ಅದು 20 ರೂಪಾಯಿ ಅದ್ರಾಗ ಐತೆ ನೋಡಿ ಸ್ನೇಹಿತರೆ. ಇದೇನೈತೆ ಲಡ್ಡು, ಇದೇನೈತೆ ಗಂಧಕ ಸ್ನೇಹಿತರೆ. ದೇವ್ರಿಗೆ ಗಂಧಕ ಬೇಕಾಗಿತ್ತಲ್ಲ, ಒಂದು ಗಂಧಕ, ಇದೊಂದು ಎಣ್ಣೆ ಬಾಟ್ಲಿ ಗಿಡ ಮೂಲಿಕೆ ಅಂತ್ರಿ. 100 ರೂಪಾಯಿ ಅಂತ ತೊಗೊಂಬಂದು ನೋಡಿ. ಗಂಧಕ ತೀರ ಹಚ್ಕೋಬೇಕಂದ್ರು ಇದಕ್ಕೂ 100 ರೂಪಾಯಿ ನೋಡಿ ಸ್ನೇಹಿತರೆ. ಗಂಧಕ ಏಟೈತೆ ನೋಡಿ. ಇದು ಶ್ರೀಶೈಲ ಮಲ್ಲಯ್ಯನ ಗುಡಿಯಾಗ ಇದು 100 ರೂಪಾಯಿ ನೋಡಿ. ಗಿಡ ಮೂಲಿಕೆ ಅಂತ್ರಿ. ಏನೋ ಕೂಲದ್ದು ಬರ್ತಾವಂತ ಎಣ್ಣೆ ಕಾಶಿ ಹಾಕಿ ಹಚ್ಕೊಂಡ್ರಂತಂದ್ರು. ತೊಗೊಂಬಂದಿನಿ ರೀ. ಹೆಂಗೆ ಆಗುತ್ತಾ ಅಲ್ಲಿ ಶ್ರಾವಣಿಗೆ ಹಚ್ಚಬೇಕಂತ ನೋಡ್ಬೇಕು. ಇದು ನಾ ರಾಯರು ಹೋಗಿದ್ನಲ್ಲ, ಅಲ್ಲೇನೂ ತೊಗೊಂಬಂದಿಲ್ಲ ಸ್ನೇಹಿತರೆ. ರಾಯರು ಹೋದಾಗ ಅಷ್ಟೇ. ಇವು ರಾಯರು ನೋಡಿ, ರಾಯರ ದರ್ಶನ ಮಾಡ್ಕೊಳಲ್ಲ. ಬೆಳಿಗ್ಗೆ ಅಮಾವಾಸ್ಯೆ ಇದೆ ನೋಡಿ. ಇದು ಕಲ್ಸಕ್ರಿ. ನೋಡಿ ರಾಯರ ದರ್ಶನ ಸಿಕ್ಕೋರ್ಪ ನೋಡಿ. ಅದು ಮೇನ್ ಅಂತಾರೆ. ಆಯ್ತು ಅಂತ ನೋಡಿ. ಇದೊಂದು ಕುಕುಂಬರ್ಣಿ, ಇದೊಂದು 40 ರೂಪಾಯಿ ಅಷ್ಟೇ ಖರ್ಚು. ಅಮೌಂಟೇ ಇದಿಲ್ಲ ರೀ. ಇದೆ ರೀ. ಇವಿಷ್ಟು ಪಳಾರ ತೊಗೊಂಬಂದಿನಿ ರೀ. ಸೇವಾ ಮೆಸ್ಸು, ಇದು ಸೋನಾ ಪಾಪಡಿ, ಉಂಡಿ, ಚಕ್ಲಿ ಏನದ ಇದ್ರಾಗ. ಇವೇನೈತೆ ಮಕ್ಳಿಗೆ ಆಡಾಕ ತೊಗೊಂಬಂದು ನೋಡಿ. ಭಾಳ ದಿನ ಆಗೈತೆ ರೀ ಬಂದು ತರ್ಬೇಕಂದೆ ಭಾಳ ತುಟ್ಟಿದ್ದು. ಈ ಸದ್ದ ಶ್ರೀಶೈಲ ಮಲ್ಲಯ್ಯನ ಇದ್ರಾಗ 100 ರೂಪಾಯಿಗೆ ಒಂದಂದ್ರು 2 ತೊಗೊಂಬಂದಿನಿ. ಶ್ರಾವಣಿಗೊಂದು, ಶ್ರಾವಣಿಗೊಂದು. ಯಾವ್ದಾರ ತೊಗೊಳ್ಳಿ, ಇಬ್ಬರು ಒಂದೊಂದು. ಎಲ್ಲಿಗಾರ ಹೋದ್ರೆ ಹಾಕೋತಾರೆ ನೋಡಿ. ಇವೆರಡು ತಂದಿನಿ ಸ್ನೇಹಿತರೆ. ಮತ್ತೇನು ನೋಡಿ, ಇದು ಸಟ್ ಬಳಿ, ಇದು ಸಟ್ಟು ಏರ್ಪಿನ ಉಸುರಿಗೆ ಆತಂತ ತೊಗೊಂಬಂದಿನಿ. ಸಟ್ ಏರ್ಪಿನ ಸ್ನೇಹಿತರೆ. ಈಗ ಇದೊಂದು ಶ್ರಾವಣ ಕುಮಾರ ಕೊಳ್ಳ ತೊಗೊಂಬಂದಿನಿ. ಮಲ್ಲಿಕಾರ್ಜುನದು ಕೈ ಹಾಕೋನು ಒಂದು 4. ಹತ್ತಿದೊಂದು ಕ್ಲಿಪ್ಪಿನ ಪ್ಯಾಕೆಟು. ಇದೊಂದು ಕಾಲ ಕಟ್ಕೊಳಕ್ಕೆ. ಇದೇನೈತೆ ಕುಂಕುಮ ಬಂಡ್ರ ಸ್ನೇಹಿತರೆ. 2 ರುದ್ರಾಕ್ಷಿ ತೊಗೊಂಬಂದಿನಿ. ಆಯಿತು ಸ್ನೇಹಿತರೆ. ಏನು ತಂದಿಲ್ಲ ಅಂದ್ರೆ ರೊಕ್ಕ ಆಟ ಖರ್ಚು. ಏನು ತಂದ್ರೆ ಎಷ್ಟು ರೊಕ್ಕ ಖರ್ಚತ್ತ ನೀವೇ ಹೇಳ್ರಿ. ಬರೀ ಇದಿಷ್ಟು ಎತ್ತಿಟ್ಟು ಮಸ್ತ್ ಸಿಗ್ತೀನಿ ನಿಮಗೆ. ಹಾಯ್ ನನ್ನ ಯೂಟ್ಯೂಬ್ ಫ್ಯಾಮಿಲಿ, ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದ್ದೀನಿ. ಟೈಮ್ ಬಂದು 11:30 ಆಗೈತೆ. ಇವಾಗ ಲಾಗ್ ಚಾಲು ಮಾಡಿ ನೋಡಿ. ಮುದ್ದೆ ಒಳಗೆ ಹೋಗಬೇಕು. ಮುಂಜಾನೆ ಬೆಳಗ್ಗೆನೇ ಶುಕ್ರವಾರ ಎಲ್ಲ ಅಡುಗೆ ಮನೆ ದೇವ್ರ ಮನೆ ತೊಳ್ಕೊಂಡು ಅಡುಗೆ ಮಾಡ್ಕೊಂಡು ನಾ ಬಟ್ಟೆ ಮಾಡಿ ಇಟ್ಟಿನಿ ರೀ. ಹೊಳೆ ಬಂದು ಮಾಡ್ಕೊತೀನಿ.
ಒಂದಿಷ್ಟು ಸಂತಿನೂ ಐತೆ ಸ್ನೇಹಿತರೆ. ಮತ್ತು ಶ್ರಾವಣಂದು 22ಕ್ಕೆ ಬರ್ತಡೇ ಐತೆ ಅಂತ ಹೇಳಿದ್ನಲ್ಲ, ಅವಾಗ ಹಂಗಿಲ್ರಿ, ಹಂಗೆ ಟೀಜ್ರಾಗ ಐತೆ ಯಾವಾಗ ತಗೊಂಡಿದ್ದು ಐತೆ ಹಂಗೆ ಅಂತ ಅಂದ್ಕೊಂಡು. ಅದು ಶ್ರಾವಣಿ ಪ್ಯಾಂಟ್ ಐತ್ರಿ, ಹಂಗೆ ಒಂದೈತೆ ಅವಾಗ. ಇನ್ನು ಪ್ಯಾಂಟ್ರ ತರಬೇಕು ಇಲ್ಲಿಕ ಸಟ್ರ ಹಂಗೆ ಪ್ಯಾಂಟರ್ ತೊಗೊಂಬರ್ತೀನಿ. ಅದಕ್ಕೆ ಮತ್ತು ನಾಳೆಗೆ 21, ನಾಡ್ದು 22 ಅವತ್ತಂದು ಅವತ್ತು ಓಡಿಸ್ಬೇಡ್ರಿ. ಅದೊಂದು ಆಯ್ತು. ಒಂದಿಟ್ಟು ದೋಸೆ ಹಾಕೊಂಡು ಅಕ್ಕಿ ಹಣ್ಣಕ್ಕೆ ಸ್ನೇಹಿತರೆ ಸಾಂಬಾರು ಮಾಡೀನಿ, ಅನ್ನ ಮಾಡೀನಿ. ಇವತ್ತು ಶುಕ್ರವಾರ ರೊಟ್ಟಿ ಮಾಡಲ್ಲ, ನಾಷ್ಟ ಮಾಡ್ಬೇಕಂದ್ರೆ ಚಂತನ ಮಕ್ಕಳು ಮನ್ಯಾಗ ಇರ್ತಾವಲ್ಲ, ಸುಮ್ಮನೆ ನಾಷ್ಟ ಇಲ್ಲ ಅಂತೇಳಿ ಅನ್ನ ಸಾಂಬಾರು ರೊಟ್ಟಿದ್ದು ತಳ ರೊಟ್ಟಿ ಬಿಟ್ಟು ನೋಡಿ ಬಂದು ಯಾವ್ದಾರ ಇಟ್ಟು ಮಾಡಿದ್ರಾತು ಅಂತೇಳಿ. ಸಿಹಿ ತಿಂದು ಬೇಸರ ಆಗೈತೆ, ಆ ಕಡೆ ಅಡ್ಡಾಡೋದು ಸಿಹಿ ತಿನ್ನೋದು ಬೇಸರ ಆಗೈತಿ. ಇವತ್ತು ರೊಟ್ಟಿ ಹೆಸರು ಕಾಳು ಪಲ್ಯ ಮಾಡ್ಬೇಕು ಸಂಜೆನಾಗ ಪ್ಲ್ಯಾನ್ ಹಾಕಿದ್ದೆ. ಇವತ್ತು ಶುಕ್ರವಾರ ಆತಲ್ಲ ಹಿಂಗಾಗಿ ಬಿಟ್ಟಿನಿ. ಮತ್ತು ದೋಸೆಗೆ ನೆನಕೀನಿ. ನೀನು ಒಂದು ಸ್ವಲ್ಪ ಥಂಡಿ ಜ್ವರ ಬಂದಂಗೆ ಆಗಿದ್ದು, ಗುಳಿಗೆ ತೊಗೊಂಡಿನಿ, ಕಮ್ಮಿ ಆಗ್ಯಾವ್ರಿ. ದವಾಖಾನೆಗೂ ಒಂದು ಸ್ವಲ್ಪ ತೋರಿಸ್ಕೋಬೇಕಂತೀವಿ, ಒಂದು ಸಲ ನೀರು ಹಚ್ಚಿಸ್ಕೋಬೇಕು ರೀ. ಬರೀ ದೋಸೆಗೆ ನೆನಕೀನಿ, ತೋರಿಸ್ತೀನಿ. ಶ್ರಾವಣಿ ಉಣ್ಣಾಕತ್ತ ಸ್ನೇಹಿತರೆ. ಪೂಜೆನೂ ಆಗೈತೆ ಶುಕ್ರವಾರ ನೋಡಿ. ದೋಸೆಗೆ ಅಕ್ಕಿ ನೆನಕೀನಿ, ಬಂದು ಮಿಕ್ಸರ್ಗೆ ಹಾಕಿ ಪೂಜೆ ಯಾವ ಥರ ಮಾಡೈತೆ ಅಂತ ತೋರಿಸ್ತೀನಿ ಬರ್ರಿ ನೋಡಿ ಸ್ನೇಹಿತರೆ. ಪೂಜೆ ಶುಕ್ರವಾರ ಸಿಂಪಲ್ಲಾಗಿ ಸೇವಂತಿಗೆ ಹೂವು ತೈಲ ಶ್ರಾವಣಿ ಇಟ್ಟಕ್ಕೆ ದಾಸವಾಳ ಸೇವಂತಿಗೆ ಹೂವು ಇಟ್ಟು ರಾಯರಿಗೆ ಕುಂಕುಮ ಹಚ್ಚಬೇಡ ಸಿಸ್ಟರ್ ಅಂತ ಹೇಳಿದ್ರು ಒಬ್ಬರು. ಗಂಧಕ ತೇದು ಹಚ್ಚಿ ನೋಡಿ, ಗಂಧಕ ತೊಗೊಂಬಂದಾರ ಇವತ್ತ ಗಂಧಕ ಹಚ್ಚಿ ನೋಡಿ. ರಾಯರು ಕಾಣ್ತಿರ್ಬೇಕು ನಿಮಗೆ ಕತ್ತಲಾಗ. ಅದು ಗಂಧಕ ತೇದಿದ್ದು ಸಿಗುತ್ತಂತ. ಮತ್ತು ನೋಡಿ ಎಲ್ಲರೂ ದರ್ಶನ ಮಾಡ್ಕೊರಿ ಬರೀ ಹೋಗೋನು. ಬಸ್ಸು 11:15 ಐತಿ ಸ್ನೇಹಿತರೆ. ಹೋಗಿ ಬರಲ್ಲ ಶ್ರಾವಣಿ? ಹಾಯ್ ಮಾಡ. ಹುಷಾರು ನೋಡ. ಹಿಂದಿನ ಕದ ಹಾಕು, ಬಿಸಿಲ ಎಲ್ಲಿ ಹೋಗ್ಬೇಡ್ರಿ. ಶ್ರಾವಣ ಎಲ್ಲಿ ಹೋಗ್ಬೇಡ. ಇದು ಶ್ರಾವಣಿಯರಿಗೆ ಚುಂಚು ತೊಗೊಂಬಂದ ಸ್ನೇಹಿತರೆ, ಹಾಕೊಂಡಾರ ನೋಡಿ. ನಾ ಹಾಕೋತೀನಿ ತಡೆ. ನೀವು ಹಾಕೊಂಡಿರಿಲ್ಲಪ್ಪು, ನಾವು ಮಕ್ಕಳು ಆಗ್ಬೇಕು ನೋಡಿ. ಒಂಥರ ಚಂದ ಅಲ್ರಿ. ಬರ್ರಿ ಹೋಗೋಣ್ರಿ ಮುದ್ದೆ ಬಳಕ್ಕೆ ಹೋಗಿ. ಎಲ್ಲೆಲ್ಲಿ ಹೋಗ್ತೀವಿ ಏನು ಮಾಡ್ತೀನಿ ಅಂತ. ಇನ್ನೂ ಒಂದು ಸೀರೆ ಆರ್ಡ್ರ್ ಹಾಕೋದೈತ್ರಿ. ಅದು ನಾನು ನಾಡ್ದಾಗ ಕೇಕ್ ತರೋದನ್ನ ನಾವು ಸೂಟಿ ಇರುತ್ತೆ ಮಾಡ್ತಾ ಸೋಮವಾರ ಹಾಕ್ತೀವಿ ಸ್ನೇಹಿತರೆ. ಬರ್ರಿ ಮಸ್ತ್ ಸಿಗ್ತೀವಿ ನೋಡಿ ಮುದ್ದೆ ಬಳಕ್ಕೆ ಹೋಗಿದ್ದು ನೋಡ್ರಿ. ಬರ್ರ ಬಸ್ ರೈಟ್ ಅಂದೈತೆ ನೋಡಿ ಸ್ನೇಹಿತರೆ. ಹೋಗೇ ಬಿಟ್ಟೈತಿ ರೀ. ಎಷ್ಟು ಅವಸರ ಮಾಡಿ ಬಂದರು. 11:33 ಆಗೈತೆ. 11:20ಕ್ಕೆ ಬಂದು ಹೋಗೈತೆ ನೋಡಿ. ಇನ್ನು 12:15 ಸ್ನೇಹಿತರೆ ಬಸ್ ಬರ್ಬೇಕಂದ್ರೆ ಇಲ್ಲಿ ನಿಂತೀವ್ರಿ. ಪುಟ್ಟಕ್ಕರ ಅಂಗಡಿ ನೋಡ್ರಿ ಬೋರ್ಡ್. ಪುಟ್ಟಕ್ಕದಾಡ್ರಿ ಅಂಗಡಿಯಾಗ ಯಾವಿ ನಾನು ಹೊಂಟೀವ್ರಿ. ನಿಂಗಮ್ಮ ನಾನು ನಿಂತೀವಿ ಇಲ್ಲಿ. ಒದರಾಕತ್ತಾವ್ರಿ, ಕಾಣ್ತಾ ಇಲ್ಲ ಅಲ್ಲಿ ಅಂಗಡಿಯಾಗ. ಬಾ ಅನ್ನಕತ್ತಾಡ್ರಿ. ನಾನೇ ಇಲ್ಲಿ ನಿಂತೀವಿ. ಪುಟ್ಟಕ್ಕ ಬಸ್ ಫೋನ್ ಹಚ್ಚಕ್ಕೆ ಬರಲನ ಗೊತ್ತಿಲ್ಲ ನಿಂಗೆ ಗೊತ್ತಾರ ಮುದ್ದ್ಯಾಕೆ ಹೋಗೋದಂತ ಸ್ನೇಹಿತರೆ. ಇದು ಕಡ ಸಾಲು ನೋಡಿಲ್ಲ. ಆಟ ಹೇಳೋಣ ನೋಡಿ. ಪುಟ್ಟಕ್ಕ ಹೋದ್ರಿದು ಇಲ್ಲಿ ಬಂದ್ಯಾ. ಧೂಳ ವರ್ಷ ಅಂದ್ರೆ ದಿನ ವರ್ಷಲ್ಲ, ಅದು ವಾರಕ್ಕೊಮ್ಮೆ ಒರೆಸ್ತಾ ಆಯ್ತು ನೋಡಿ ಸ್ನೇಹಿತರೆ. ಒರೆಸ್ತಿಲ್ ಪುಟ್ಟಿ, ವಾರಕ್ಕೊಮ್ಮೆ ಊಟ ಉಣ್ಬೇಕು, ದಿನ ಉಣ್ಬಾರ್ದು. ರೋಡ್ ಸೈಡ್ ಆಗುತ್ತಲ್ರಿ, ಧೂಳು ಬಂದೇ ಬಿಡುತ್ತೆ ನೋಡಿ. ಇಲ್ಲೇ ರೋಡಿಗೆ ಹಚ್ಚಿ ಆಗುತ್ತಲ್ಲ, ಅಲ್ಲಿ ನಿಂತಿದ್ದೀವ್ರಿ. ಸಾಲಿ ಮಗ್ಲ ಈ ಕಡೆ ಬಂದು ನೋಡಿ. ಇವಾಗ ಮುದ್ದೆ ಬಳಕ್ಕೆ ಎದಕ್ಕೆ ಹೊಂಟಿ ಹೇಳು? ಎದಕ್ಕೆ ಹೊಂಟಿ ಅಂತ ನಿಂಗಮ್ಮ. ನೀನು ನನ್ನ ಬಿಟ್ಟು ಹೋಗಿ ಬಿಡವ, ಇದನ್ನ ಹೇಳ್ಬೇಡ. ಅನ್ಯಾಡು ಮೊದ್ಲ ಹೇಳ್ಬೇಕಿತ್ತವ್ರು ಹೊಂಟಾರ. ನೀನು ಓದ್ತೇನೆ ಅಕ್ಕ ಅಂತ. ಈಗ ಅಂಗಡಿ ಮಾಡಿಬಿಟ್ಟಿವ, ನಮ್ಮನ್ನೆಲ್ಲ ಮರ್ತು ಬಿಟ್ಟು ಬಿಡು ಪುಟ್ಟ. ನೆಪ್ಪಾಗಲ್ಲ ಈಗ. ಪ್ರಿಂಟಿಂಗ್ ಮಿಷನ್ ಒಂದು ಕಲ್ಲಿ ತೆಗೆದುಕೊಂಡು ನಾನು ಪ್ರಿಂಟ್ ತೆಗೆದುಕೊಡ್ತೀವಿ ಹೇಳಿ. ಈಗ ನನಗೆ ಪ್ರಿಂಟಿಂಗ್ ಚಿಂತಾಗಿ ನಾ ಫೋಟೋ ಶೂಟ್ ಮಾಡಲಾಗೀನಿ. ಮಿಶೋ ಒಳಗೆ ಮಿಶೋ ಹಾಕ್ಕೊಂಡು ತೆಗ್ದೀನಿ. ಈಗ ಪ್ರಿಂಟ್ ತೆಗೆದೆ ಅಂದ್ರೆ ಫೋಟೋ ಹೊಡೆದಿದ್ದು ಒಂದಕ್ಕಾರೆ. ಈಗ ನೀ ಪ್ರಿಂಟ್ ತೆಗಿಯಕ್ಕಲ್ಲಿ ಅದಕ್ಕೆ ನೀನು ಸಾಲಾಗ ಗಾಡಿ ತಪ್ಪಿಸ್ಕೊಂಡು ಸೀದಾ ಗಾಡಿ ಬಿಡುವ. ಈಗ ಮತ್ತು ಇಲ್ಲಿ ಒದ್ರಿದಿ ಬಂದಿವಿ. ಈಗೇನಂತೆ ಹಬ್ಬಸ ಹೋದ್ರೋಡವ್ರ ಅಂತ. ಮತ್ತು ನೀ ಬಂದಿನ ಅಲ್ಲೇ ನಿಂತಿದ್ದಿರಿ ಮೂರಿಗೆ ನಡಿ. ನಿಂಗೆ ಮುಗ ನೋಡಿ ಪುಟ್ಟಿ ಹಿಂಗೆ ಮತ್ತು ನಮ್ಯಾಗ ತಾನೇ ಬಾ ಅಂದ ಬಂದೀವಿ. ಮತ್ತು ನಮ್ಗೆ ಅಂತ ಬಾ ಓಲ್ಯಾ ಬಾಯ್ ಗುಡ್ ನೈಟ್ ಮುಕ್ಕೊಂಬಿಡು. ಅವಿ ಅಲ್ಲಿ ಒಂದು ನೋಡಿ. ನಾ ಪುಟ್ಟಕ್ಕೊಂಬ ಮಾತಾಡ್ಕೊತ ನಿಂತೀನಿ. 1-5 ನಿಮಿಷ ಆಯ್ತು ನೋಡಿ ಸಾಲಿ ಮುಂದೆ ಬರ್ರಾಗ. ನಡ್ಕೋತ ಬಂದೀವಿ ಸಾಲಿ ಮುಂದೆ. ದೂರ ಆಗತ್ತಿರ. ಇದು ಹೊರಗೆ ಐತೆ, ವಿದ್ಯಾನಗರ ಹೊರಗೆ ಐತೆ ಸ್ನೇಹಿತರೆ. ಶ್ರಾವಣಿನ ಟಿಶಂಕ್ ಹಾಕಕ್ಕೆ ಬಂದೀವಿ ನೋಡಿ. ನೋಡಿ ಇಲ್ಲಿ ಇದು ಕಾಲೇಜ್ ಸ್ನೇಹಿತರೆ. ಇದು ಸ್ಕೂಲ್ ನೋಡಿ. ಈಗ ಸ್ಕೂಲ್ ಬಂದೈತೆ. ಕಿಲಿ ಯಾಕೆ ಅಲ್ಲ ನಾಗಮ್ಮ ನಿಂಗಮ್ಮ ಹೆಂಗೀಗ?
ಹಾಲ್ಯಾದೇವಿ ಸ್ಕೂಲ್ ಇಲ್ಲೇ ಸಾಲಿ 1 ವರ್ಷ ಮುಗಿಸಿದ್ ನೋಡಿ ಶ್ರಾವಣಿ. ನೀರಲ್ಲದ ನಿಂಗಮ್ಮ, ನೀರು ಕುಡ್ಬಾರಮ್ಮ ಹೋವಾಗ ಅದೇ ಕಿಲಿ ಹಾಕಿಲ್ಲನ ಆಕಾಶ. ಬಿಸಿಲು ಸಿಕ್ಕಾಪಟ್ಟೆ ಬಿಸಿಲು ನೋಡಿ ಸ್ನೇಹಿತರೆ, ಸುಸ್ತಾಯ್ತು. 3ನೇ ತಾರೀಕಿಗೆ ಟ್ಯೂಷನ್ ಚಲೋ ಆಗುತ್ತಾ ನೋಡಿ. ಶ್ರಾವಣಿ 1 ವರ್ಷ ಕಲ್ತಂಥ ಸ್ಕೂಲ್ ನೋಡಿ ಸ್ನೇಹಿತರೆ, ಇದು ಆಚೆ ಕಡೆ ಕಾಲೇಜು, ಈಚೆ ಕಡೆ ಸ್ಕೂಲ್. ಇವತ್ತು ಶ್ರಾವಣಿ ಅಡ್ಮಿಷನ್ ಮಾಡಿ ಬಂದೆ ಒಂಟೆ ಊರಿಗೆ. ಇನ್ನು ತೋಲ್ ನೋಡಿ ಅಡ್ಮಿಷನ್ ಮಾಡೋಕೆ ರೊಕ್ಕೆಲ್ಲ ಅಮೌಂಟ್ ಖಾಲಿ. ಅದು ಶ್ರಾವಣಿಗೆ ಬರ್ತಡೇಗೆ ಅಂಗಿ ತರಕ್ಕೆ ಹೋದಕ್ಕೆ ಅಡ್ಮಿಷನ್ ಮಾಡಿ ಬಂದೆ. ಗೋಲ್ ಬಿಡಿ ಸ್ನೇಹಿತ, ಬರ್ತಡೇ ಮಾಡ್ಲಿಕ್ಕೆ ಮುಂದೆ ವರ್ಷಕ್ಕೆ ಮಾಡೋಕೆ ಬರ್ತಾ. ಇದನ್ನು ಜೀವನ ಪಾಠ ಕಲಿಸ್ಬೇಕಲ್ರಿ, ಸಾಲಿ ಕಲಿಸ್ಬೇಕು ಮಕ್ಕಳಿಗೆ. ಅದಕ್ಕೆ ಅಡ್ಮಿಷನ್ ಮಾಡಿ ಬಂದೆ. ಶ್ರಾವಣಿನೂ ಮಾಡಿದೆ, ಶ್ರಾವಣಿನೂ ಮಾಡಿದ್ದು ನೋಡಿ ಟ್ಯೂಷನ್ಗೆ, ಕೋಚಿಂಗ್ ಅಂತಾರಲ್ಲ ಹಂಗೆ ಸ್ನೇಹಿತರೆ. ಅವ್ರೇನೋ ಏನಾದ್ರು ಲೊಕೇಶನ್ ಏನಂದ್ರೆ ಸ್ನೇಹಿತರೆ ನಮ್ಗೆ ಗೊತ್ತಾಗಲಿಲ್ಲ. ಲೊಕೇಶನ್ ಏನಂದ್ರೆ ಗೊತ್ತಾಗಲಿಲ್ಲ ಸ್ನೇಹಿತರೆ, ಸಾರಿ. ಟ್ಯೂಷನ್ ಅಂತ ತಿಳ್ಕೊರಿ, ಇಲ್ಲಿಕ ಬ್ಯಾಸ್ಗಿ ಸೂಟಿಗೆ ಟ್ಯೂಷನ್ ಹೇಳ್ತಾರಂತ ತಿಳ್ಕೊರಿ ಸ್ನೇಹಿತರೆ. ಮಾಡಿ ಬಂದೆ. ನಮ್ಮೂರು ಗುಡ್ಡ ಹೆಂಗೈತೆ ನೋಡಿ, ಒಂಥರ ನೋಡಕ್ಕೆ ಚಂದ ರೀ. ನಮ್ಮ ಗುಡ್ಡ ತಳಗೆ ಐತ್ರಿ ನಮ್ಮೂರು. ಇದು ಮುದ್ದೇಬಾಳ ಗುಡ್ಡ ರೀ, ಮುದ್ದೇಬಾಳ ಮ್ಯಾಗುತ್ತೆ, ನಡಬರ್ಗ ಗುಡ್ಡ ತಳಗೆ ನಮ್ಮೂರು ಆಗುತ್ತೆ ನೋಡಿ ನೋಡ್ರಿ. 4 ಗಂಟೆಗೆ ಬಸ್ ಬಂತು, ಊರಿಗೆ ಬಂದು 5 ಗಂಟೆ ಆಯ್ತು ಟೈಮ್. ಈ ಕೆಲಸ ಮಾಡಕ್ಕೆ ನಿಂದಿರ್ತೀನಿ ಸ್ನೇಹಿತರೆ. ಒಂದು ಸ್ವಲ್ಪ ಬಂದು ಪ್ಯಾನ್ ಹಾಕೊಂಡು ಕುಂತೀನಿ. ಸಿಕ್ಕಾಪಟ್ಟೆ ಬಿಸಿಲಾಗಿ ಎಲ್ಲಿ ಹೋಗ್ಬಾರ್ದ್ರಿ. ಶ್ರಾವಣಿ ಕೂಡ ಬರೆಯವ ಅಂತೇನಿ. ಈಗ ಅಷ್ಟು ಮನೆ ಕಸ ಹುಡ್ಬೇಕು ನಾನು. ಅಕ್ಕಿ ಎಣ್ಣೆ ಕಿಟ್ನೆಲ್ಲ ಮಿಕ್ಸರ್ಗೆ ಹಾಕಬೇಕು. ನಾ ಬಿಸಿಲು ಉರಿತೈತೆ ನೋಡಿ ಸ್ನೇಹಿತರೆ. ಇವಾಗ ನೋಡಿ ನೀರು ಆಡೋಕೆ ಕಿತ್ತಪತ್ತಿ ಎಬ್ಸ ನೋಡಿ ಸ್ನೇಹಿತರೆ. ಚಪ್ಪಲ್ ಕಳ್ಕೊಂಬಂದೇನು ರೀ, ಮಾನ್ಯರು 200 ರೂಪಾಯಿ ಕೊಟ್ಟು ಚಪ್ಪಲ್ ತೊಗೊಂಬಂದಿದ್ಯಾ. ಕಳ್ಕೊಂಬಂದು ಎಷ್ಟು ಅಂತ ತರಬೇಕು ಸ್ನೇಹಿತರೆ. ಕಳ್ಕೊಂಬಂದ್ರೆ ಅದಕ್ಕೆ ತಂದಿಲ್ಲ ರೀ. ಈಗ ಊಟ ಮಾಡಿ ಗಂಗಾಳ ಹೆಂಗೆ ಇಟ್ಟೋಡಿ ಮಧ್ಯಾಹ್ನ ಉಂಡು ಇದಿಟ್ಟು ಕ್ಲೀನ್ ಮಾಡ್ತೀನಿ ಸ್ನೇಹಿತರೆ. ಬಟ್ಟೆ ಅದಾವೆ, ಬಾಂಡೆ ಅದಾವೆ ನೋಡಿ. ಸಾರೆಲ್ಲ ಹೆಂಗೆ ಚೆಲ್ಲಾಡ್ಯಾರ. ಮಕ್ಕಳ ಮ್ಯಾಗ ಮನೆ ಬಿಟ್ಟು ಹೋದ್ರೆ ಹೆಂಗೈತೆ ನೋಡಿ. ಈಗ ಅನ್ನ ಸಾಂಬಾರು ಮಾಡೋಗಿದ್ಯಾ. ಬರೀ ಇದನ್ನೆಲ್ಲ ಬಾಂಡೆ ಕಲೆ ಮಾಡ್ಕೊಂಡು ಎಲ್ಲ ಕ್ಲೀನ್ ಮಾಡ್ತೀನಿ ರೀ. ಕ್ಲೀನ್ ಮಾಡಿ ನಿಮಗೆ ತೋರಿಸ್ತೀನಿ ಸ್ನೇಹಿತರೆ. ಈಗ ಇಂದ ಬಾಂಡೆ ಅದೊಂದೇ ಕುಕ್ಕರ್ ಐತ್ರಿ, ಬಟ್ಟೆದವು. ಮುಂಜಾನೆ 11ಕ್ಕೆ ಅಂತ ಹೋಗ್ಬೇಕಂತ ಹೋದಿವಿ ರೀ. ಬಸ್ ಬರ್ಗನ ಪಾಸ್ ಆಗಿಬಿಡ್ತು. ಬಸ್ ಇಲ್ಲ. ಮತ್ತು ಪುಟ್ಟಾಕರ ಅಂಗಡಿ ಮುಂದೆ ಅಲ್ಲಿಟ್ಟು ಕುಂತು 12:30 1ಕ್ಕೆ ಹೋಗಿವ್ರಿ ಸಾಲಿಗೆ. ಮತ್ತು ಅಲ್ಲಿಂದ ಬರ್ರಾಗ 3 ಬಸ್ ಸಿಗುತ್ತಂದು ಬಂದಿವಿ ರೀ. ಅವಿ ಸೈಕಲ್ ತೊಗೊಂಡು ಸಂಜುಗ ಬಂದಿವಿ. ಟ್ಯೂಷನ್ಗೆ ಹಚ್ಚಿ ಮತ್ತೇನಾಯ್ತು ಸ್ನೇಹಿತರೆ, ಬಸ್ ಸರ್ರು ಬಿಟ್ಟಾರ. ಈಗ ಹೆಂಗೆ ಜಾತ್ರೆ ಇದು ನೋಡಿ, ಜಾತ್ರೆವು ವಿಶೇಷ ಬಸ್ ಬಿಟ್ಟಾರ ನೋಡಿ. ಹಿಂಗಾಗಿ ಸರ್ರು ಬಸ್ ಇಲ್ಲಾರಕ ಸರ್ಕ್ 1 ಟ್ರಿಪ್ ಹೊಡೆದ್ರಿ. ಈ ಕಡೆ ನಮ್ಮ ಊರಿಗೆ 1 ಟ್ರಿಪ್ ಅಂದ್ರೆ ಭಾಳ ಇನ್ನೊಂದು ಟ್ರಿಪ್ ಬರುತ್ತಾ ಬಿಡ್ತಾ ಗೊತ್ತಿಲ್ಲ ರೀ. 4 ಬಂದೈತಿ ನೋಡ್ಬೇಕ್ರಿ. ಬರೀ ಎಲ್ಲ ಕಸ ಹುಡ್ಕೊಂಡು ಮುಸುರಿ ಗೊಳೆ ಮಾಡಿ ಎಲ್ಲ ಕ್ಲೀನ್ ಮಾಡಿ ಅಕ್ಕಿ ಮಿಕ್ಸರ್ಗೆ ಹಾಕಿ ಪುಟ್ಟು ಮುಸುರಿ ಬಟ್ಟೆ ಬಾಂಡೆ ಮಾಡಿಬಿಡ್ತು ನೋಡಿ. ಮಾಡಿ ಮತ್ತೆ ಸಿಗ್ತೀನಿ ರೀ. 5 ಆಗೈತೆ 6:30 ಹಿಂಗಾಗತ್ತೆ ರೀ ನೋಡಿ ಸ್ನೇಹಿತರೆ. ಎಲ್ಲನೂ ಹೊತ್ತೆ ಮುನಿಗ್ತು. ಎಲ್ಲ ಕೆಲಸ ಮುಗಿರಾಗನೇ ಅಂಗಳ ಕಸ ಹೊಡೆದು, ನೀರು ಹೊಡೆದು, ಮನೆ ಎಲ್ಲ ಕಸ ಗುಡ್ಸೀನಿ. ಎಲ್ಲ ಕ್ಲೀನಾಗೈತಿ. ಇಲ್ಲೊಬ್ಬರು ತೀರ್ಕೊಂಡ ಸ್ನೇಹಿತರೆ, ಗೊತ್ತಿಲ್ಲ ನನಗೆ. ಶ್ರಾವಣಿ ಹಂಗೆ ದೀಪ ಹಚ್ಚಕ್ಕೆ ನೋಡಿ. ಏನು ಮಾಡೋದು ಗೊತ್ತಿಲ್ಲ, ಯಾಕಂದ್ರೆ ಟೈಮ್ ಕರೆಕ್ಟ್ 7 ಗಂಟೆ ಆಯ್ತು ನೋಡಿ. ನಾ ಮುದ್ದೆ ಬಳಕ್ಕೆ ಹೋಗಿದ್ನ ಸ್ನೇಹಿತರೆ. ಬರ್ರಾಗ ಬಂದು ನಾನೇ ಬರೀ ಮನ್ಯಾಗ ಕೆಲಸನ ಆಗೈತಿ. ಬರದ ಒತ್ತಾಯ ಬಂದೆ. ಈಗ ಬಾಂಡೆನು ಮಿಕ್ಸರ್ಗೆ ಹಾಕಿ ಬಾಂಡೆ ತಿಕ್ಕಿದೆ. ಎಲ್ಲ ಕ್ಲೀನ್ ಮಾಡಿ ನೋಡಿ. ಈಗ ಮ್ಯಾಗ ಕ್ಲೀನ್ ಮಾಡೀನಿ ರೀ. ನಾ ಮುಂಜಾನೆ ಅಷ್ಟು ಕ್ಲೀನ್ ಮಾಡ್ಕೊತೀನಿ. ಬರ್ರಿ, ನಾನು ದೇವ್ರ ಮುಂದೆ ದೀಪ ಹಚ್ಚಬೇಕು. ಅದು ಮಣ್ಣು ಆಗೈತಿ ಎಲ್ಲ ನೋಡ್ಕೇರಿ ಆಮೇಲೆ ದೇವ್ರ ಮುಂದೆ ದೀಪ ಹಚ್ತೀನಿ. ಇವಾಗ ನೋಡಿ ಎಲ್ಲ ಕೆಲಸ ಮಾಡ್ಕೊಂಡು ಅಲ್ಲೇ ತೀರ್ಕೊಂಡಾರ ಅಂತೇಳಿ ಹೋಗಿದ್ನೆಲ್ಲ ಸ್ನೇಹಿತರೆ. ನಾ ಬರ್ಬೇಕಂದ್ರೆ ಅದು ಎತ್ತಿದ್ರು, ಎತ್ತಿದ್ರು. ಬಂದು 8:30 9 ಗಂಟೆ ಆಗಿತ್ತು. ಬರ್ರಾಗ ಶ್ರವಣಕುಮಾರ ಅನ್ನ ಸಾರು ಇತ್ತು ಮಧ್ಯಾಹ್ನದಾಗ. ಬಳದಿಟ್ಟು ಬಾಂಡೆ ತಿಕ್ಕಿದೆ. ಆ ಸಾಂಬಾರು ಕಾಸ್ಕೊಂಡು ಊಟ ಮಾಡಿ ಸಜ್ಜದ ಮುಕ್ಕೊಂಡಾರ. ಇವಾಗ ಟೈಮ್ 10:20 ಆಗೈತೆ. ಇವಾಗ ವಿಡಿಯೋ ಚಲೋ ಮಾಡಿ ಸ್ನೇಹಿತರೆ. ಯಾಕಂದ್ರೆ ನಾನು ಹೊಸ ಚಾನಲ್ ಒಂದು ಓಪನ್ ಮಾಡಿನಲ್ಲ, ಅದಕ್ಕೆ ಒಂದಿಷ್ಟು ವೆರಿಫಿಕೇಷನ್ ಮಾಡೋಕೆ ಆಗಿದ್ದಿಲ್ಲ. ಅದು ಇವತ್ತು ವೆರಿಫಿಕೇಷನ್ ಆಗೈತೆ. ಅದಕ್ಕೊಂದು ವಿಡಿಯೋ ಮಾಡ್ಬೇಕಂತ ರೆಡಿ ಆಗೀನಿ. ಟೈಮು 10:20 ಆಗೈತೆ ನೋಡಿ. ಇನ್ನೂ 2 ಖುಷಿ ವಿಚಾರ ಅದಾವು. ಮತ್ತು ಮಲ್ಲಯ್ಯನ ಆಶೀರ್ವಾದ. ಇಷ್ಟು ಬೇಗ ನನ್ನ ಮ್ಯಾಗ ಸಿಗುತ್ತಂತ ಅಂದ್ಕೊಂಡಿದ್ದಿಲ್ಲ ಸ್ನೇಹಿತರೆ. ಒಂದು ಖುಷಿ ವಿಚಾರ ಏನಂತ ಹೇಳ್ಕೊಂಬಿಡ್ತೀನಿ. 2 ಖುಷಿ ವಿಚಾರ. ಒಂದು ಒಬ್ಬರು ವಿಡಿಯೋ ಶೇರ್ ಮಾಡ್ತೀನಿ ರೀ. ಅದು ಫುಲ್ ವಿಡಿಯೋಬೇಕಂತ ಫುಲ್ ವಿಡಿಯೋಬೇಕಂದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ನೋಡಿ 15 ನಿಮಿಷ ವಿಡಿಯೋ ಮಾಡ್ಯಾರ. ಸಾಕು ಸ್ನೇಹಿತರೆ. ಏನು ದುಡ್ಡಿನಿಂದ ದೊಡ್ಡ ಒಂದು ಅರಮನೆ ಕಟ್ಟಿಸ್ಬೋದು. ದುರಹಂಕಾರದಿಂದ ಒಬ್ಬರ ಮನಸ್ಸು ಚಿಕ್ಕದಾಗುತ್ತೆ ಸ್ನೇಹಿತರೆ.
ನಮ್ಮ ದುಡ್ಡು ಇತ್ತಂದ್ರೆ ಒಂದು ದೊಡ್ಡ ಅರಮನೆ ಕಟ್ಟಿಸ್ಬೋದು, ಆದ್ರೆ ಬ್ಯಾಡ ನಂಗೆ ಅರಮನೆ. ಯಾಕಂದ್ರೆ ನನಗೆ ಹೃದಯದಿಂದ ದೊಡ್ಡದಾಗಿದೆ, ದೊಡ್ಡ ಕಾರ್ ಸಾಕು ಸ್ನೇಹಿತರೆ. ಹೃದಯದಿಂದ ಅಹಂಕಾರದಿಂದ ಚಿಕ್ಕವಳಾಗೋಕ್ಕಿಂತ ಹೃದಯದಿಂದ ಒಬ್ಬರು ಮನಸ್ಸಿಗೆ ದೊಡ್ಡವಳಾಗೀನಿ ಸಾಕು. 10 ಮಂದಿ ಆದರೂ ಸಾಕು, ಒಬ್ಬರು ಮನಸ್ಸಿಗಾದ್ರೂ ಸಾಕು. ನಾನು ಹೇಳ್ತೀನಿ ಸ್ನೇಹಿತರೆ, ನನ್ನ ಬಗ್ಗೆ ಇಷ್ಟೆಲ್ಲ ಅವರ ಅಭಿಪ್ರಾಯ ಇಟ್ಕೊಂಡಾರ. 6,000 ಸಬ್ಸ್ಕ್ರೈಬರ್ ನೋಡ್ತೀರಂದ್ರೆ ನಿಮಗೆಲ್ಲ ಅಭಿಪ್ರಾಯ ಐತಿ. ಇನ್ನೂ ತನಕೂ ಒಂದು ಕೆಟ್ಟ ಕಮೆಂಟ್ ಇರೋರನ್ನ 2 ವರ್ಷ ನನ್ನ ಚಾನಲ್ ಮುಂದೆ ಓಡಿಸ್ಕೊಂಬಂದಿರಂದ್ರೆ ನಿಮ್ಮೆಲ್ಲರ ಸಪೋರ್ಟು, ನಿಮ್ಮೆಲ್ಲರ ಪ್ರೀತಿ, ನಿಮ್ಮೆಲ್ಲರಿಗೂ ನನ್ನ ಯೂಟ್ಯೂಬ್ ಫ್ಯಾಮಿಲಿಗೂ ಚಿರಋಣಿಯಾಗಿರ್ತೀನಿ. ನಾನು ಇವಾಗ ಹೆಂಗಿರ್ತೀನಿ ನಾ ಕೊನೆವರೆಗೂ ಹಿಂಗೆ ಇರ್ತೀನಿ. ಈ ಮಾತು ಎಂದರೆ ತಪ್ಪಂದ್ರೆ ನಿಮಗೆ ನನ್ನ ಇದು ತೋರಿಸ್ತಾರೆ. ಇವಾಗ ಹೆಂಗೆ ದೇವ್ರು ಹಿಂಗೆ ಇಟ್ಟಿರಲ್ಲ, ನನಗೇನು ಭಾಳ ಶ್ರೀಮಂತಿಕೆ ಕೊಡೋದು ಬೇಡ, ಇಷ್ಟೇ ಇಟ್ಟಿರಲಿ. ನಿಮ್ಮೆಲ್ಲರ ಪ್ರೀತಿ, ನಿಮ್ಮೆಲ್ಲರ ಸಪೋರ್ಟ್ ಸಾಕು. ಯಾಕಂದ್ರೆ ನಾನು ಸಂತೋಷಕ್ಕೆ ಕಣ್ಣು ತುಂಬ್ಕೋತ ಸ್ನೇಹಿತರೆ, ಅದ್ರ ಅಲ್ಲ ಸಂತೋಷಕ್ಕೆ ಯಾಕೆ ಅಳಬೇಕು, ಅಳೋದಿಲ್ಲ ನಾನು ಏನಂತ ನಿಮಗೆ ಗೊತ್ತೈತಿ. ನಾನೆಲ್ಲನೂ ನೀವು ವಿಡಿಯೋ ನೋಡ್ತೀರಂದ್ರೆ, ನಾನು ಇವತ್ತು ಬಿಟ್ಟು ಹೇಳಕತ್ತೀನಿ ಸ್ನೇಹಿತರೆ, ನೀವು ವಿಡಿಯೋ ನೋಡ್ತೀರಂದ್ರೆ ನೀವೆಲ್ಲ 6,000 7,000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಯಿತು. ಒಂದೇ ಖುಷಿ ಸ್ನೇಹಿತರೆ, 7,000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಯಿತು. ತುಂಬಾ ಖುಷಿ ಆಗುತ್ತೆ. ನೀವೆಲ್ಲರೂ ನಮಗೆ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತೀರಂದ್ರೆ ನಮ್ದು ಒಂದೊಂದು ಮಾತು ನೀವು ಪರೀಕ್ಷೆ ಕೊಟ್ಟು ನೋಡಿರ್ತೀರ ಅಂತ ಅನ್ಕೋತೀನಿ. ಯಾಕಂದ್ರೆ ನಾನೇನು ಅನ್ನೋದು ನಿಮಗೆಲ್ಲ ಗೊತ್ತಿದ್ದಾರೆ. ನಾನು ದಿನ 1,000 ವ್ಯೂಸ್ ಸರ್ ನನಗೆ ನೋಡ್ತಾರೆ ಅನ್ನೋದು ಓಡೇ ಇಲ್ಲ ಅಂದರೂ ಒಂದು 500-600 ಓಡುತ್ತೆ ಸ್ನೇಹಿತರೆ ವಿಡಿಯೋ. ಅದಕ್ಕೆ ಮಲ್ಲಯ್ಯನ ಆಶೀರ್ವಾದ, ನಿಮ್ಮೆಲ್ಲರ ಪ್ರೀತಿ ಸಪೋರ್ಟು ಭಾಳ ಖುಷಿ ಆಗುತ್ತೆ ಸ್ನೇಹಿತರೆ. ಇನ್ನೊಂದು ಏನಂದ್ರೆ, ನಮ್ಮ ಬಗ್ಗೆ ಯಾರು ನನ್ನ ಬಗ್ಗೆ ಕೆಟ್ಟದ ಮಾತಾಡಿ ನಾವು ಒಂದು ತಿಂಗತನ ಮನಸ್ಸಿಗೆ ನೋವು ತಗೊಂಡು ಅದು ನರಕ ಅಂತಾರಲ್ಲ, ಆ ನರಕ ಅನುಭವಿಸಿದ್ನಲ್ಲ, ಅದು ಇನ್ನೂ ಆದರೂ ಅದು ನಾ ಎಷ್ಟು ಮನಸ್ಸಿಗೆ ನೋವು ತೊಗೊಂಡ್ನಂದ್ರೆ ನನ್ನ ಬಗ್ಗೆ ಎಷ್ಟು ಚೀಪಾಗಿ ಮಾತಾಡಿಕ್ಕೆ ಈಗ ನಾನು ಎನ್ನಾಗಿ ಹುಟ್ಟಿದೋ ಅಂತ ತಪ್ಪು. ನಾನು ಇಷ್ಟು ಏನಂತಾರಲ್ಲ ಸ್ನೇಹಿತರೆ, ನೀವು ಅದ್ರ ಬಗ್ಗೆ ಮಾತಾಡಬೇಡ್ರಿ, ಹೋಗಲಿ ಬಿಡಿ, ನೀವೇನೋ ನಮ್ಗೆ ಗೊತ್ತು, ನೀವು ಕಣ್ಣೀರು ಹಾಕ್ಬೇಡ್ರಿ, ನೀವು ಖುಷಿಯಾಗಿರಿ ಅಂತ ನಿಮ್ಮೆಲ್ಲ ಕಮೆಂಟ್ ನೋಡಿದ್ದು ನಾನು ಅದ್ರ ಬಗ್ಗೆ ಮಾತಾಡೋಕ್ಕೆ ಹೋಗಿದ್ದಿಲ್ಲ. ನಾನು ಬಿಟ್ರಾತಪ್ಪ, ಏನೋ ಒಂದು ಕೊಚ್ಚೆ ಮ್ಯಾಕಲ್ಲಿ ಹೋಗೋದು ಮಾರಿ ಸಿಡ್ಸೋನು ಬ್ಯಾಡ ಅಂತ ಬಿಟ್ಟಿದ್ದೆ. ಆದ್ರೆ ಒಬ್ಬರು ಸಿಸ್ಟರು ನಮಗೋಸ್ಕರ, ಅವರು ನಮ್ಮ ಸೈಡ್ನವ್ರು ಅಂತ, ನನಗೆ ಅವ್ರಿಗೆ ಕಾಂಟ್ಯಾಕ್ಟ್ ಇಲ್ಲ, ಅವ್ರು ಫಸ್ಟ್ ನೋಡೋದು ನನ್ನ ವಾಟ್ಸಪ್ ನಂಬರ್ಗೆ, ಬಿಸ್ನೆಸ್ ಅಕೌಂಟ್ ನಂಬರ್ಗೆ ಶೇರ್ ಮಾಡಿದ್ರು, ವಿಡಿಯೋ ಮಾಡಿ ನಾನು ನಿಮ್ಮ ಬಗ್ಗೆ ವಿಡಿಯೋ ಮಾಡೀನಿ, ಏನೋ ತಪ್ಪಾಗಿ ತಿಳ್ಕೊಬೇಡ್ರಿ ಅಂತ ಅಪ್ಲೋಡ್ ಮಾಡೇ ಬಿಟ್ಟಿದ್ರು. ಆ ವಿಡಿಯೋ ಫುಲ್ ಲಿಂಕ್ ಬೇಕಂದ್ರೆ ಡಿಸ್ಕ್ರಿಪ್ಷನ್ ಇರುತ್ತೆ. 1-2 ನುಡಿ ಸ್ಟೆಪ್ಗೂ ಇಷ್ಟ ಅವು ನಿಮಗೆ ಕೂಡ ಇಷ್ಟ ಆಗ್ತಾವ ಏನಿಲ್ಲ, ಮಗ್ಲ ಸ್ಕ್ರೀನ್ಶಾಟ್ ಶೇರ್ ಮಾಡಿರ್ತೀನಿ, ಸ್ಕ್ರೀನ್ ರೆಕಾರ್ಡ್ ಹಾಕಿರ್ತೀನಿ ಸ್ನೇಹಿತರೆ, ನೋಡಿರಿ. ನಿಮಗೂ ಕೂಡ ಬರೋಬ್ಬರಿದ್ರೆ ಸಪೋರ್ಟ್ ಮಾಡಿ ಹೇಳ್ರಿ ಅವರಿಗೆ. ಈಗ ಯಾರು ನನ್ನ ಬಗ್ಗೆ ಕೆಟ್ಟದ ಮಾತಾಡ್ತಾರೆ ಅಂದರು ಇನ್ನು ನನ್ನ ಯೂಟ್ಯೂಬ್ ಫ್ಯಾಮ್ಲಿಗೆ ಗೊತ್ತೇ ಇಲ್ಲ. ಯಾಕಂದ್ರೆ ಅಂಥ ವಿಡಿಯೋ ಯಾರು ನನ್ನ ಸಬ್ಸ್ಕ್ರೈಬರ್ ನೋಡೋಕ್ಕೆ ಹೋಗಲ್ಲ. ನನ್ನ ಸಬ್ಸ್ಕ್ರೈಬರ್ ಅಂದ್ರೆ ಒಳ್ಳೆಯ ಸಬ್ಸ್ಕ್ರೈಬರ್ ಅದಾರ. ಆ ಥರ ಬೂದಿದ್ದರಿದ್ರೆ ಆ ವಿಡಿಯೋ ನೋಡ್ತಿದ್ರು. ನನಗೇನೋ ಗೊತ್ತಿಲ್ಲ, ಇನ್ನೂ ಆದರೂ ನನಗೆ ಯಾರು ಸಿಸ್ಟರ್ ಯಾರು ಗೊತ್ತಾಗ್ತಾಯಿಲ್ಲ ಅಂತ ಕೇಳಾಕತ್ತೀರಂದ್ರೆ ಒಂದಿಷ್ಟು ಜನಕ್ಕೆ ಗೊತ್ತಾಗೈತಿ, ಒಂದಿಷ್ಟು ಜನಕ್ಕೆ ಗೊತ್ತಾಗಿಲ್ಲ. ಆದ್ರೆ ನನಗೆ ಏನೊಂದು ಖುಷಿ ಅಂದ್ರೆ, ಇಷ್ಟು ದಿನ ಆದರೂ 2 ವರ್ಷ ಆಯಿತು, 7,000 ಸಬ್ಸ್ಕ್ರೈಬರ್ ಆದರೂ ಒಂದು ಕೆಟ್ಟ ಕಮೆಂಟ್ ಇಲ್ಲಾರನೆ ಇಷ್ಟು ಮುಂದುವರ್ಸೋ ಹೊಂಟಿಲ್ಲ. ಅದೇ ಒಂದು ಖುಷಿ. ಎಲ್ಲರಿಗೂ ಯಾವ ಥರ ಅಂತ ಕೆಟ್ಟ ಕಮೆಂಟ್ ಬರ್ತಾವಂತ ನೀವು ನೋಡ್ತಿರ್ಬೇಕು. ನಾನು ಯಾಕಂದ್ರೆ ಕೆಟ್ಟ ಕಮೆಂಟ್ ನಾನು ಏನೋ ಇದು ಮುಚ್ಚಿಡಬೇಕು, ಇದು ಕಚ್ಚಿಡಬೇಕು, ಇದನ್ನ ಹೇಳ್ಬೇಕು ಇಲ್ಲ, ನಾನು ಡೈರೆಕ್ಟ್ ಹೇಳ್ಬಿಡ್ತೀನಿ ನಿಮ್ಮ ಮುಂದೆ, ಇದು ಐತ್ರಿ ಇದು ಇಲ್ಲ ಸ್ನೇಹಿತರೆ, ನನಗೇನು ಗೊತ್ತಾಗಲ್ಲ. ಸ್ನೇಹಿತರೆ ಅಂತ ಎಷ್ಟೋ ಮಂದಿ ಹಳ್ಳಿಗಳಲ್ಲಿ ಅದೊಂದು ದೊಡ್ಡ ಆಗದ ಮಾಡ ಸ್ನೇಹಿತರೆ ಅಂತ ಆಡ್ಕೊಂಡು ನಗ್ತಾರ. ಅದಕ್ಕೆಲ್ಲ ತಿಳ್ಕರ್ಸೋನಲ್ಲ. ಯಾಕಂದ್ರೆ ನಾನು ಒಂದು ಯೂಟ್ಯೂಬ್ ನಂಬಿನಂದ್ರೆ ಅದರಲ್ಲಿಗೆ ಒಂದು ಪೇಮೆಂಟ್ ತೊಗೊಂಡಿದ್ರೆ ಅದ್ರ ದುಡಿಯಾಕತ್ತೀನಿ ಅಂದ್ರೆ ಅದರಲ್ಲಿ ನಾನು ಎಷ್ಟು ಜನ ನನ್ನ ಪ್ರೀತಿವಾಸ ತೋರಿಸ್ತಾರಂದ್ರೆ, ಇವತ್ತು ಮುದ್ದೆವಾದರೊಬ್ರು ಕೇಳಿದರು, ನೀವು ಅವರಿದೇ ಊರವ್ರು ಅಂತ ಯೂಟ್ಯೂಬ್ ಮಾಡ್ತಿರಲ್ಲ ಅಂತ. ನಾನು ಯೂಟ್ಯೂಬಿಂದನೇ ಎಷ್ಟು ಮಂದಿಗೆ ಗುರುತಿಸ್ಕೊಂಡ್ನಲ್ಲ. ಅಲ್ಲಿ ಶ್ರೀಶೈಲದಾಗೂ ಕೇಳಿದರು. ಅದಕ್ಕೆ ಸ್ನೇಹಿತರೆ ಇವತ್ತು ಹೋಗಿ ಅಡ್ಮಿಷನ್ ಮಾಡಿ ಬಂದು ಮಕ್ಕಳದು ತುಂಬ ಖುಷಿ ಆಯಿತು. ಇದೇ ಥರ ನಿಮ್ಮ ಸಪೋರ್ಟು ಪ್ರೀತಿವಾಸದಲ್ಲೇ ಇರಲಿ. ನಮ್ಮ ಮಕ್ಕಳನ್ನ ಹೆಚ್ಚೆಚ್ಚು ಬೆಳೆಸಬೇಕು, ನನಗೇನು ಗಳಿಸ್ಬೇಕು ಮಾಡಬೇಕು, ನನಗೇನು ಅಷ್ಟೇ ಅವ್ರು ಅಷ್ಟು ದುಡಿತಾರೆ ನಾನು ಅಷ್ಟೇ ದುಡಿಬೇಕು ಅನ್ನೋದೊಂದಿಲ್ಲ. ಏನೋ ಒಂದು ಛಲ ಇದೆ ಸ್ನೇಹಿತರೆ. ಛಲ ಮಾತ್ರ ಹೇಳ್ತೀನಿ ರೀ, ಕರೆಕ್ಟಾಗಿ ನಿಮ್ಮ ಮುಂದೆ ಛಲ ಇದೆ, ಮಾಡಬೇಕನ್ನೋ ಛಲ ಇದೆ, ಮಾಡತ್ತೀನಿ. ನನ್ನ ಮಕ್ಕಳು ಒಂದು ಮೆಟ್ಟಿಗೆ ಹಚ್ತೀನಿ. ಇದನ್ನು ಮಾತ್ರ ನಿಮಗೆ ಕರೆಕ್ಟಾಗಿ ನಾನು ಪ್ರಮಾಣ ಮಾಡಿ ಹೇಳ್ತೀನಿ ಸ್ನೇಹಿತರೆ, ನಿಮ್ಮ ಸುಳ್ಳು ತಗೊಳ್ಳೋಕ್ಕಲ್ಲ. ನನ್ನ ಮಕ್ಕಳಿಗೆ ಒಂದು ಸಾಲಿ ಕಲಿಸಿ ಅವ್ರಿಗೆ ಒಂದು ಎಜುಕೇಷನ್ ಕೊಡಿಸಿ ಒಂದೇನೋ ಆ ದೇವ್ರ ಆಶೀರ್ವಾದ, ಮಲ್ಲಯ್ಯನ ಆಶೀರ್ವಾದ, ಮಲ್ಲಯ್ಯನ ರಾಘವೇಂದ್ರ ಮನೆ ದೇವರು ಎಲ್ಲ ದೇವ್ರ ಆಶೀರ್ವಾದ ಇತ್ತಂದ್ರೆ ಅವ್ರೊಂದು ನನ್ನ ಕಷ್ಟಕ್ಕೆ ಪ್ರತಿಫಲ ಕೊಡ್ತಾರಂದ್ರೆ ಅವ್ರೊಂದು ಇಬ್ಬರು ಒಂದು ಸ್ಥಾನದಾಗ ನಿಂತ್ರಂದ್ರೆ ಅಲ್ಲಿ ನಂದು ಜನ್ಮ ಸ್ವಾರ್ಥಕ ಆಗುತ್ತೆ ನೋಡಿ. ಇಷ್ಟೆಲ್ಲ ಹೋರಾಡಿದಕ್ಕೆ 2 ನೋಡಿ ಸ್ಕ್ರೀನ್ಶಾಟ್ ಹಾಕ್ತೀನಿ ನೋಡಿ.
50,000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆದರು. ಮಲ್ಲಯ್ಯನ ಆಶೀರ್ವಾದ, ನಿಮ್ಮ ಸಪೋರ್ಟು ತುಂಬಾ ಖುಷಿಯಾಗೈತೆ. ಆದರೆ ಖುಷಿಯಿಂದನೂ ಸ್ವಲ್ಪ ದುಃಖನೂ ಆಯಿತು. ದುಃಖದಿಂದ ಖುಷಿ, ಯಾಕೆ ಕಣ್ಣೀರು ಖುಷಿ ಎರಡೂ ಸಮನಾಗಿರ್ಬೇಕು ಸ್ನೇಹಿತರೆ. ಅತಿ ಖುಷಿಯಾಗಿದ್ವಿ ಅಂದರೂ ಜನ್ಮಕ್ಕೆ ತೊಂದ್ರೆನೇ, ಅತಿ ಹತ್ರನೂ ಜನ್ಮಕ್ಕೆ ತೊಂದ್ರೆನೇ. ಎರಡು ಸಮನಾಗಿರ್ಬೇಕು. ಬೇವು ಕೈ ಹೆಂಗೆ ಸಮ ಇರುತ್ತಾ ಹಂಗೆ ಸುಖ ದುಃಖನೂ ಸಮನಾಗಿರಬೇಕು. ಸುಖ ದುಃಖ ಎಲ್ಲರಿಗೂ ಇರುತ್ತೆ ಸ್ನೇಹಿತರೆ. ಎಲ್ಲ ಹೆದರಬೇಡ್ರಿ, ನೀವು ಧೈರ್ಯವಾಗಿರಿ. ನಮ್ಮ ದುಃಖವನ್ನು ನಾವು ಮರೆತು ಸ್ವಲ್ಪ ಏನೋ ನಾವು ಎಷ್ಟೋ ಆ ವಿಡಿಯೋ ಬಂದು ಒಂದು ತಿಂಗಳ ಮ್ಯಾಗಾದರೂ ನಾನು ನೋಡಿ ನಿಂತ ನಾ ಏನಂದೆ ಅವನ್ನ ನಾವು ಪ್ಯಾಂಟ್ರಿ ಮಾಡ್ಕೋಬೇಕು. ಅವ್ರು ನಮಗೆ ಮಾತಾಡ್ತಾರಲ್ಲ ಅದನ್ನು ಮಾಡಿ ತೋರಿಸ್ಬೇಕು. ನಾನು ಮಾಡಿ ತೋರಿಸ್ತೀನಿ ಸ್ನೇಹಿತರೆ, ಅದನ್ನ ಈಗ ಹೇಳಲ್ಲ. ಯಾಕಂದ್ರೆ ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಫೋನ್ ಹಚ್ಚಿ ನೀವೆಲ್ಲನೂ ಅಡ್ವಾನ್ಸಾಗಿ ಹೇಳ್ಬೇಡ್ರಿ, ನೀವು ಮಾಡಿ ತೋರಿಸ್ರಿ, ಮಾಡಿ ತೋರಿಸಿ ನಮಗೆ ಪ್ರತಿಫಲ ಕೊಡ್ರಿ ಸಿಸ್ಟರ್, ನಮ್ಗೆ ಅದೊಂದೇ ಖುಷಿ ಅಂದಾರ. ತುಂಬಾ ಖುಷಿ ಆಯಿತು. ಅದರ ಆ ಸಬ್ಸ್ಕ್ರೈಬರ್ ಹೇಳೋ ಫೋನ್ ಹಚ್ಚಿ ಮಾತಾಡೋ ಮಾತು, ಕಮೆಂಟ್ಗಳು ಹಾಕೋ ರೀತಿ, ಮತ್ತು ನಿಮ್ಮ ಎಲ್ಲರ ಪ್ರೀತಿ ಎಂದೂ ಮರೆಯೋಕ್ಕಾಗಲ್ಲ. ಅದೇ ಒಂದು ನಿಮ್ಮೆಲ್ಲರ ಒಂದು ಒಳ್ಳೆಯ ಕಮೆಂಟು, ನಿಮ್ಮೆಲ್ಲರ ಒಂದು ಒಳ್ಳೆ ಹೆಲ್ಪ್ ಅಂದ್ರೇನ ವಿಡಿಯೋ ಹೆಲ್ಪ್ ಮಾಡ್ತಿಲ್ಲ, ಅದು ಒಂದು ನೋಡಿ ನಾನು ಎಷ್ಟು ಖುಷಿಯಾಗಿದ್ದೀನಿ. ನನ್ನ ಜೀವನದಾಗ ಏನೋ ಒಂದು ಕಳ್ಕೊಂಡ್ರೆ ಒಂದು ಪಡ್ಕೊಂಡಿನ ಅಂತೇಳಿ ಅನ್ಕೊಂಡು ಆ ಮೆಟ್ಟಿಗೆ ಲೆವೆಲಿಗೆ ನಾನು ವಿಡಿಯೋ ಮಾಡ್ಕೊತ ಹೊಂಟೀನಿ. ಜೀವನದಾಗ ಒಂದು ಏನೋ ಆ ಕಡೆ ಒಂದು ಇದ್ರಾಗ ಕಳ್ಕೊಂಡ್ಬಿಟ್ಟಿದ್ದೆ ಸ್ನೇಹಿತರೆ. ಒಂದು ಈ ನನ್ನ ನೆಮ್ಮದಿಗೋಸ್ಕರ ಈ ಯೂಟ್ಯೂಬ್ ಚಾನಲ್ ಸಿಕ್ಕೈತೆ ಅಂತ ನಾನು ಅನ್ಕೊಂಡು ಇದು ಜೀವನ ಸಾಗ್ಸಾಕತ್ತೀನಿ. ಏನೋ ನಾನು ತಪ್ಪಿದ್ರೆ, ನಾನು ಏನಾದರೂ ತಪ್ಪು ಮಾತಾಡಿದ್ರು, ನಾನು ಯಾರ ಬಗ್ಗೆ ಏನಾದರೂ ಯಾರ ಬಗ್ಗೆಯೂ ತಪ್ಪು ಮಾತಾಡಿಲ್ಲ. ನಾನು ಏನೋ ಹೇಳೋದು ಡೈರೆಕ್ಟ್ ಹೇಳ್ಬಿಡ್ತೀನಿ, ಅವ್ರು ಹಿಂಗೆ ಇವ್ರು ಹಿಂಗೆ ಅಂತೇಳಿ. ನನ್ನಿಂತ ನಮ್ಮ ಸಬ್ಸ್ಕ್ರೈಬರ್ ಯಾರಿಗಾದರೂ ಏನೋ ಒಂದು ಭಿನ್ನಾಭಿಪ್ರಾಯ ಬೈತಂದ್ರೆ ಎಲ್ಲರಿಗೂ ಸಾರಿ ಕೇಳ್ತೀನಿ. ದಯವಿಟ್ಟು ಕ್ಷಮಿಸಿ. ಏನೋ ನಾನು ತಪ್ಪು ಮಾಡಲ್ಲ, ನಾನು ತಪ್ಪು ಮಾಡಲ್ಲ, ನಾವೊಂದು ದೊಡ್ಡದ ಅಂತ ಹೇಳ್ಕೊಳಲ್ಲ. ನನ್ನಿಂದ ತಪ್ಪಾಗುತ್ತೆ. ಮನುಷ್ಯ ಅಂದಾಗ ತಪ್ಪು ಮಾಡೋದು ಸಹಜ. ತಪ್ಪು ಮಾಡಿಂದ ತಿದ್ದುಕೊಂಡು ನಡೆಯೋದು ಮನುಜ. ಸ್ನೇಹಿತರೆ ಬರ್ರಿ, ಈ ವಿಡಿಯೋಲಿಗೆ ಎಂಡ್ ಮಾಡ್ತೀನಿ. ಆ ವಿಡಿಯೋ ಸಿಗ್ತೈತಿ. ಹಂಗೆ ಇದೇ ಥರ ರೇಖಾ ಟೈಲರಿಂಗ್ ಆ್ಯಂಡ್ ಆನ್ಲೈನ್ ಬಿಸ್ನೆಸ್ ಚಾನಲ್ 2 ಓಪನ್ ಮಾಡಿ ಸ್ನೇಹಿತರೆ. ನಿಮ್ಮೆಲ್ಲರ ಸಪೋರ್ಟ್ ಬೇಕು. ಅದಕ್ಕೂ ನೀವೆಲ್ಲರೂ ಸಪೋರ್ಟ್ ಮಾಡ್ತೀರಿ. ನನಗೆ ಯಾರು ಎಷ್ಟು ಕೀಳಾಗಿ ಎಷ್ಟು ಚೀಪಾಗಿ ಮಾತಾಡಲ್ಲ, ಅವ್ರ ಮುಂದೆ ಇನ್ನೂ ಎತ್ತರಕ್ಕೆ ಬೆಳೆದು ತೋರಿಸ್ಬೇಕು. ಅವಾಗ ಅದಕ್ಕೆಲ್ಲ ನೀವೇ ಉತ್ತರ ಕೊಡಬೇಕು. ನನ್ನೆಲ್ಲ ಸಬ್ಸ್ಕ್ರೈಬರು ಯೂಟ್ಯೂಬರ್ಸ್ ಸಿಸ್ಟರ್ಗಳದೆಲ್ಲ ಯೂಟ್ಯೂಬ್ ಮಾಡ್ತಿಲ್ಲ, ಅವರಿಗೆಲ್ಲ ವಿಡಿಯೋ ಮಾಡಂತ ನಾನು ಹೇಳಲ್ಲ. ನಿಮಗೆ ನನ್ನ ಬಗ್ಗೆ ಏನು ಅಭಿಪ್ರಾಯ ಇತ್ತು ಹೇಳಬೇಕು. ಮಾಡಬೇಕಂದ್ರೆ ನನ್ನ ಬಗ್ಗೆ ಯಾಕೆ ವಿಡಿಯೋ ಮಾಡಿ ಅಂತ ಯಾರನ್ನೂ ಕೇಳಕ್ಕೆ ಹೋಗಲ್ಲ. ನಾನು ಅವ್ರ ವಿಡಿಯೋ ನೋಡಿ ನನ್ನ ನೋಡಿ ಯಾರು ತಪ್ಪಿರುತ್ತೋ ಅದಕ್ಕೆ ನನ್ನ ಬಗ್ಗೆ ತಪ್ಪಿದ್ರು ವಿಡಿಯೋ ಮಾಡಿ, ಅದಕ್ಕೇನು ಪರವಾಗಿಲ್ಲ. ಅವ್ರ ಬಗ್ಗೆ ತಪ್ಪಿದ್ರು ಮಾಡಿರಿ. ನಾನೇನು ಯಾರಿಗೇನು ಕಣ್ಣು ಮುಚ್ಚಿ ಕಣ್ಣು ಕಟ್ಟಿ ವಿಡಿಯೋ ಮಾಡಲ್ಲ. ಕಣ್ಣು ಕಟ್ಟಿ ನಾನು ಯೂಟ್ಯೂಬ್ ಮಾಡೋಕತ್ತಿಲ್ಲ. ನಾನು ಎಲ್ಲ ನಿಮ್ಮ ಮುಂದೆ ಪಬ್ಲಿಕ್ ಮುಂದೆನೇ ಹೇಳಕತ್ತೀನಿ. ನಾನು ಯೂಟ್ಯೂಬರ್ ಯಾರಾದರೂ ನನ್ನ ಯೂಟ್ಯೂಬು ಫ್ರೆಂಡ್ಸ್ ಆಗಲಿ ಯೂಟ್ಯೂಬ್ನಾಗ ಯಾರ್ಯಾರು ವರ್ಕ್ ಮಾಡೋಕತ್ತಿಲ್ಲ, ನನ್ನ ಬಗ್ಗೆ ಯಾವ ಅಭಿಪ್ರಾಯ ಐತೆ ಆ ಅಭಿಪ್ರಾಯ ವಿಡಿಯೋ ಮಾಡಿರಿ. ಇಲ್ಲಾಂದ್ರೆ ನಾನು ಅವ್ರು ಮಾತಾಡಿದ ಕರೆಕ್ಟ್, ನಾ ಮಾತಾಡಿದ ತಪ್ಪಿದ್ದ ಅದ್ರ ಬಗ್ಗೆ ನೀವು ವಿಡಿಯೋ ಮಾಡಿ. ಆ ಸಿಸ್ಟರ್ ಮಾತಾಡಿದ ಒಂಥರ ಖುಷಿ ಆಯ್ತು. ನಮ್ಮದು ಮಲ್ಲಯ್ಯ ಬಂದನಪ್ಪ, ನನಗೂ ಒಂಥರ ಏನೋ ಇವತ್ತಿಗೆ ನೀವು ಸಬ್ಸ್ಕ್ರೈಬರ್ ಇಟ್ಟು ಸಿಸ್ಟರ್ ಹೇಳಿದ್ದೊಂದು ಇವತ್ತು ಅವರು ವಿಡಿಯೋ ಮಾಡಿದ್ದೊಂದು ತುಂಬಾ ಖುಷಿಯಾಗೈತೆ. ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್. ನನ್ನ ಬಗ್ಗೆ ಎಷ್ಟು ಒಳ್ಳೆಯ ಅಭಿಪ್ರಾಯ ಇಟ್ಟುಕೊಂಡು ವಿಡಿಯೋ ಮಾಡಿರಲ್ಲ. ನಿಮ್ಮೊಂದು ಪ್ರತಿಯೊಂದು ಮಾತನ್ನು ಹೆಂಗಂದ್ರೆ ಎದೆಗೆ ಕಲ್ಲು ಬಡ್ದಂಗೆ ಆತಲ್ಲ ಆ ಥರ ಅದು ನೋಡಿ ಸಿಸ್ಟರ್. ನೀವು ಹೇಳೋದು ನನ್ನ ಮನಸ್ಸಿನ ಇದ್ದು ನೋವೆಲ್ಲ ನಿಮ್ಮ ಬಾಯಿಲೆ ಹೊರಗೆ ಬಂತನು ಅನ್ನೋಂಗೆ ಫೀಲ್ ಆಯ್ತು. ಅದಕ್ಕೆ ಕಣ್ಣ ನೀರು ಬಂದು. ನೀವು ಕೂಡ ಪೋಲ್ ಹೊಡಿಬೇಕಂದ್ರೆ ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ನೋಡ್ಕೊಂಬನ್ನಿ. ಅವರು ಮಾತಾಡಿದ್ದೊಂದು ಪ್ರತಿಯೊಂದು ಮಾತು ನಿಜ ಸುಳ್ಳು ಅಂತ ಅವರು ವಿಡಿಯೋದಾಗ ಕಮೆಂಟ್ ಹಾಕಿ, ನಮ್ಮ ವಿಡಿಯೋದಾಗ ಕಮೆಂಟ್ ಹಾಕಿ. ಬಾಯ್ ರೀ, ಗುಡ್ ನೈಟ್. ಮತ್ತು ನಾವು ವಿಡಿಯೋ ಸಿಗೋಣ.
ಕಲ್ತು ಬಂದ್ರೆ ನಿಮ್ಗೆ ಗೊತ್ತಾಗ್ತಿರ್ಬೋದು. ಸಾವಿತ್ರಿ ಅಕ್ಕ ಇವ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ನೋಡ್ರಿ. ತುಂಬಾನೇ ಚೆನ್ನಾಗಿ ಮಾಡ್ತಾರ ವಿಡಿಯೋಸ್ ಹಾಕ್ತಾರ ನೋಡ್ರಿ. ತುಂಬಾನೇ ಕಷ್ಟಪಟ್ಟು ಈ ಸ್ಥಿತಿಗೆ ಬಂದಾರ ಅಂತ ಹೇಳ್ತೀನಿ. ಇವಾಗ ಯಾರು ಕೂಡ ಕಲ್ತು ಬಂದಿರಂಗಿಲ್ಲ. ಅದೇ ಖುಷಿ ವಿಚಾರ ನೋಡ್ರಿ. ಇವ್ರ ಬಗ್ಗೆ ಯಾಕೆ ಹೇಳಕತ್ತೀನಪ್ಪ ಅಂತಂದ್ರ, ಇವಾಗ ನಮ್ಮ ಉತ್ತರ ಕರ್ನಾಟಕ ಸೈಡ್ ಹೆಂಗೈತಪ್ಪ ಅಂತಂದ್ರ, ಒಂದ್ ಹೆಣ್ಮಗಳು ಏನಾದ್ರು ಗಂಡನ್ ಕಳ್ಕೊಂಡು ಅವಳು ಜೀವನ ಮಾಡ್ಬೇಕಿತ್ತಪ್ಪ ಅಂತಂದ್ರ ತುಂಬಾನೇ ಕಷ್ಟ ಅನುಭವಿಸ್ತಾಳ ನೋಡ್ರಿ. ಇವಾಗ ಸತ್ತೋರು ಸತ್ತು ಹೋಗಿರ್ತಾರ, ಬಟ್ ಇವ್ರು ಏನಿರ್ತಾರಲ್ಲ ಇದ್ದು ಸತ್ತಂಗ ಜೀವನ ಮಾಡ್ಬೇಕಾಗಿರ್ತದ ನಾವು. ಅಂತವ್ರೊಳಗ ಇವ್ರು ಕೂಡ 2 ಮಕ್ಕಳನ್ನ ಇಟ್ಕೊಂಡ್ಬಿಟ್ಟು ಜೀವನ ಮಾಡ್ತಾ ಇದಾರ. ಅವ್ರಿಗೆ ಎಷ್ಟು ಗೊತ್ತೈತಲ್ಲ ಅಷ್ಟು ನಾಲೆಜ್ ಅನ್ನ ಉಪಯೋಗಿಸ್ಕೊಂಡು ಜನ ನೋಡ್ರಿ ಉತ್ತರ ಕರ್ನಾಟಕದವ್ರಿಗೆ ಈ ರೀತಿ ಮೋಸ ಆಗ್ಯದ. ಅದನ್ನ ನಾವೆಲ್ಲರೂ ಕೂಡ ಹೇಳಬೇಕು ಅಂತ ಹೇಳಿ ಎಲ್ಲಾ ಯೂಟ್ಯೂಬರ್ಸ್ ಕೂಡ ವಿಡಿಯೋನ ಮಾಡಿದ್ರು. ಅದೇ ರೀತಿ ನಾನು ಅದನ್ನ ನಾವೆಲ್ಲರೂ ಕೂಡ ಹೇಳಬೇಕು ಅಂತ ಹೇಳಿ ಎಲ್ಲಾ ಯೂಟ್ಯೂಬರ್ಸ್ ಕೂಡ ವಿಡಿಯೋನ ಮಾಡಿದ್ರು. ಅದೇ ರೀತಿ ನಾನು ಇವಾಗ ಹೇಳ್ತಾ ಇದ್ದೀನಿ ನೋಡ್ರಿ. ಇವರು ಕೂಡ ಸಾವಿತ್ರಿ ಅಕ್ಕನ ಬಗ್ಗೆ ಮಾತಾಡಿದ್ದು ತಪ್ಪು. ಹಾಗಾಗಿ ಯಾರೆಲ್ಲ ಸಾವಿತ್ರಿ ಅಕ್ಕಗ ಸಪೋರ್ಟ್ ಮಾಡ್ತಿರಲ್ಲ ಮತ್ತೆ ಯೂಟ್ಯೂಬರ್ಸ್ಗಳು ಅದಿರಲ್ಲ ಅವರು ಎಲ್ಲ ಕೂಡ ಇವ್ರ ಬಗ್ಗೆ ನೀವು ವಿಡಿಯೋನ ಮಾಡ್ರಿ ಅಂತ ಹೇಳ್ತೀನಿ. ಇವರು ಮಾತಾಡೋದು ತಪ್ಪು. ಇವಾಗ ಒಬ್ಬ ಗಂಡ ತೀರ್ಕೊಂಡ ಹೆಣ್ಮಗಳು ದುಡಿತಾಳಪ್ಪ, ಈ ರೀತಿ ಸ್ವಾವಲಂಬಿ ಅದಾಳ ಅಂದ್ರೆ ನಾವು ಆಕೆಗೆ ಹೆಮ್ಮೆ ಪಡ್ಬೇಕು, ಆಕೆಗೆ ಪ್ರೋತ್ಸಾಹ ಕೊಡ್ಬೇಕು. ಅದು ಬಿಟ್ಟು ಈ ರೀತಿ ಕಾಲನೇ ಎಳಿಬಾರ್ದು ಅಂತ ಹೇಳ್ತೀನಿ. ಇವಾಗ ಆ ಹೆಣ್ಮಗಳು ಜೀವನ ಮಾಡ್ತಾ ಇದ್ದಾಳಪ್ಪ ಅಂತಂದ್ರೆ ಅವಳಿಗೆ ಸಾವಿರಾರು ಕಷ್ಟ